ಎಲ್ಲರೂ ನಮಸ್ಕಾರ. ರಾಮ್ತೇಜ್ ಅಂತ ಭೈರವ್ ಸಿನಿಮಾ ನಿರ್ದೇಶಕ. ಈಗ ನಾನು ನಿಮ್ಮ ಕಮ್ಯುನಿಟಿ ಚೆಕ್ ಪೋಸ್ಟ್ ಖ್ಯಾತಿಯ ಸನತ್ ಮಾತಾಡ್ತಿರೋದು. ಭೈರವ ಸಿನಿಮಾ ಹೀರೋ. ಇಲ್ಲ, ಭೈರವ ಸಿನಿಮಾ ಇವತ್ತು ಪ್ರಿವ್ಯೂ ಮಾಡಿದ್ವಿ. ಸ್ನೇಹಿತರೆಲ್ಲ ಬಂದಿದ್ರು, ಎಲ್ಲ ನೋಡಿದ್ರು. ಖುಷಿ ವಿಷಯ, ಇವತ್ತು ಭಾಳ ಖುಷಿ ವಿಷಯ. ಯಾಕಂದರೆ ಇಷ್ಟು ದಿನ ಬರೀ ನಾವು ನೋಡ್ಕೊತಾ ಇದ್ವಿ. ಇವತ್ತು ಸ್ನೇಹಿತರೆಲ್ಲ ಕರೆದು ಸಿನಿಮಾ ತೋರಿಸಿದ್ವಿ. ಕಾರಣ ಖುಷಿ ವಿಷಯ ಏನಂದರೆ, ಆ್ಯಕ್ಚುಲಿ ಸಿನಿಮಾ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 2.5 years ಆಗಿತ್ತು. ಅವಾಗ ಶೂಟಿಂಗ್ ಫಿನಿಶ್ ಆಗಿತ್ತು ಟೆಕ್ನಿಕಲ್ ಇಶ್ಯೂಗಳಿಂದ. ನಮ್ಮ ಟೋಟಲ್ ಭೈರವ ಶೂಟಿಂಗ್ ಬಂದ್ಬಿಟ್ಟು ಎಲ್ಲನೂ ಯು ಪಿಯಲ್ಲೇ ಮಾಡಿದ್ದು. ಯು ಪಿ, ರಿಷಿಕೇಶ್, ಹರಿದ್ವಾರ, ಕಾಶಿ ಎಲ್ಲ ಈ ಕಡೆನೇ ಶೂಟ್ ಮಾಡಿದ್ದು. ಅದು -, ಡಿಗ್ರಿಯಲ್ಲಿ ಭಾಳ ಕಷ್ಟಪಟ್ಟು ರಿಸ್ಕ್ ತೊಗೊಂಡು, ಅದು ಏನಂದರೆ ಎಂಟೈರ್ ಸಿನಿಮಾ ಗಿಂಬಲಲ್ಲಿ ಮಾಡಿ. ಗಿಂಬಲಲ್ಲೇ ಯಾಕೆ ಮಾಡಿದ್ವಿ ಅಂದರೆ ಕಾರಣ ಇಷ್ಟೇ, ಎಕ್ಸ್ಟ್ರೀಮ್ ಲೆವೆಲ್ ಚಳಿ ಇರೋದ್ರಿಂದ ಜೂಮ್ ಲೆನ್ಸಲ್ಲಿ ವರ್ಕೇ ಆಗ್ತಾಯಿರಲಿಲ್ಲ, ಕೋಲ್ಡ್ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ನಮ್ಮ ಸುದೀಪು ಭಾಳ ಒಂದು ಯೋಚನೆ ಮಾಡಿ ಗಿಂಬಲಲ್ಲಿ ಎಂಟೈರ್ ಸಿನಿಮಾ ಗಿಂಬಲಲ್ಲಿ ಯೋಚನೆ ಮಾಡಿ ಒಂದು 12 ಡೇಸಲ್ಲಿ ಆ ಚಳಿಯಲ್ಲಿ 12 ಡೇಸಲ್ಲಿ ಸುಮ್ಮನೆ ಒಂದು ಎಕ್ಸ್ಪೆರಿಮೆಂಟ್ ಥರ ಮಾಡೋಣ, ಒಂದು ಸ್ಪೀಡಾಗಿ ಮಾಡಿದ್ರೆ ಯಾವ ರೇಂಜ್ ಮುಗಬೋದು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು, ಆಮೇಲೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಅದಕ್ಕೆ ಆರ್ಟಿಸ್ಟ್ಗಳು ಸಪೋರ್ಟ್ ಬೇಕಾಯ್ತು. ಯಾಕಂದರೆ ಎಕ್ಸ್ಟ್ರೀಮ್ ಲೆವೆಲ್ ಚಳಿ. ನಮ್ಮ ಡಾರ್ಲಿಂಗ್ ಆಗ್ಬೋದು, ನಮ್ಮ ಉಮೇಶನ, ನಮ್ಮ ಶೈಲು ಪಾಪ. ಆ್ಯಕ್ಚುಲಿ ಏನಂದರೆ ನಾನು ಶೂಟಿಂಗ್ ಪ್ಯಾಕಪ್ ಮಾಡ್ಬೇಕಾದ್ರೆ 11:30 ಎಲ್ಲ ಆಗೋದು. ಹಾಗೆ ನಾನು ಮತ್ತೆ 4 o'clock ಸೆಟ್ಟಲ್ಲಿ ಇರ್ತಾಯಿದ್ದೆ. ಯಾಕೆ ನಮ್ಮ ಆ ರೇಂಜ್ ನಿದ್ದೆ ಬರ್ತಾರಲ್ಲ. ಬಟ್ ಆ ಟೈಮು ಪಾಪ ಬಂದು ಎನಿ ಟೈಮ್, ಯಾಕಂದರೆ ಕೆಲವೊಬ್ಬರಿಗೆ ಡಾರ್ಲಿಂಗ್ ಆದರೆ ಓಕೆ, ಕೆಲವು ಶಾರ್ಟ್ ಮುಗಿದ್ರೆ ಜರ್ಕಿನೆಲ್ಲ ಹಾಕೋಬೋಯ್ತು. ಇನ್ನು ಉಮೇಶನ ಇನ್ನೊಂದು ಚಿಕ್ಕ ಅಮ್ಮವ್ರಿಗೆ ಹಾಕೈತೆ. ಆ್ಯಕ್ಚುಲಿ ಉದ್ದೋಟ್ ಹಾಕಿರೋ ಅವ್ರ ಮೊಮ್ಮಗೆ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ಪಾಪ ಚಿಕ್ಕ ವಯಸ್ಸು, ಬರೀ ನಿಕ್ಕರ್ ಮೇಲೆ ಮಾತ್ರ ಆ್ಯಕ್ಟ್ ಮಾಡಿದ್ರು. ಇನ್ನು ಉಮೇಶನ ಅವ್ರದ್ದು ಆ್ಯಕ್ಚುಲಿ ಆ ರೇಂಜಿಗೆ ಚಳಿ ಇತ್ತು. ಶೂ ಬಿಚ್ಚಿ ಫ್ಲೋರಲ್ಲಿ ಇಟ್ಟರೆ ಕರೆಂಟ್ ಹೊಡೆದಂಗೆ ಆಗೋದು. ಆ ರೇಂಜಲ್ಲಿ ಇದರಲ್ಲೂ ಕೂಡ ಬರೀ 12 ಡೇಸಲ್ಲಿ ಶೂಟಿಂಗ್ ಫಿನಿಷ್ ಮಾಡಿದ್ರು ಅಂದರೆ ಅವ್ರ ಆರ್ಟಿಸ್ಟ್ಗಳ ಸಹಕಾರ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇತ್ತು. ಹಾಗೆ ಮಾಡಿದ್ದಾರೆ ಕೂಡ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಮೊದಲ ಸಿನಿಮಾಗೆ ನೀನು ಜೊತೆ ಆಗಿರೋದು ಇದು ಯಾವತ್ತೂ ಜೊತೆಗಿರುತ್ತೆ, ಯಾವತ್ತೂ ನೆನಪಿರುತ್ತೆ. 100% ನಾನು ಮಾರ್ಕೊಟ್ಟಾಗೆ ನೀನು ಪಕ್ಕ ನಿನ್ನ ಕೈ ಲಾಂಗ್ ಇಡಿಸ್ತೀನಿ, ತಲೆ ಥ್ಯಾಂಕ್ ಯು ಸೊ ಮಚ್. ಈ ಸಿನಿಮಾ ನಾನು ಹೇಳ್ತೀನಿ, ಒಬ್ಬಕ್ಕೆ ಫಸ್ಟ್ ಸ್ಟೋರಿ ಕಾರಣ, ಆ್ಯಂಡ್ ಸೆಕೆಂಡು ಡೈರೆಕ್ಟ್ರು ಯಾರು ಅಂತ ಕೇಳಿದಾಗ ನಮ್ಮ ಪ್ರಿಯನ್ ಸದ್ಯ ಸರ್, ನನ್ನ ಫೇವ್ರೆಟ್ ಡೈರೆಕ್ಟ್ರು. ಆ ಸರ್ ಅವರ ಅಸೋಸಿಯೇಟು ನಾನು. ಸೊ ತುಂಬ ಖುಷಿ ಆಯಿತು ಕೇಳಿದ ತಕ್ಷಣ. ನಾನು ಈ ಸಿನಿಮಾ ಹೇಳ್ತಾ ಇದ್ದೆ, ಅದೇ ನಾನು ಸಿನಿಮಾ ಮಾಡಬೇಕು ಅಂತ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಖಂಡಿತ. ಆ್ಯಂಡ್ ಈ ಸಿನಿಮಾನೂ ಕೂಡ ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಆದಷ್ಟು ಬೇಗ OTT ಬರ್ತಿದೆ. ಸೊ ಡೈರೆಕ್ಟ್ OTTಗೆ ಬರ್ತಿದೆ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಒಂದು ಒಳ್ಳೆ ಕನ್ನಡ ಸಿನಿಮಾ ಶ್ಯೂರ್ಲಿ ನೀವು ಎಂಜಾಯ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಜಯ ಗಣೇಶ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.